ರಾಜ್ಯದಲ್ಲಿ ಇಂದಿನಿಂದ ಮತ್ತೊಂದು ಜಾತಿ ಜನಗಣತಿ ಆಗಲಿದೆ. ಒಳ ಮೀಸಲಾತಿ ನೀಡುವ ಸಂಬಂಧ ಮೆಗಾ ಜನಗಣತಿ ಇದೆ. ರಾಜ್ಯದಲ್ಲಿ ಇವತ್ತಿಂದ ಮತ್ತೊಂದು ಜಾತಿ ಗಣತಿ ಆಗ್ತಾ ಇದೆ. ಮೇ ತಿಂಗಳ ಅಂತ್ಯದಲ್ಲೇ ದಾಖಲೆ ಸಂಗ್ರಹಕ್ಕೆ ಈಗಾಗಲೇ ಸರ್ಕಾರದಿಂದ ಪ್ಲಾನ್ ಆಗಿದೆ. ದಲಿತರ ಸಮಗ್ರ ಮಾಹಿತಿಯನ್ನ ದಾಖಲಿಸೋದಕ್ಕೆ ಸಮಗ್ರ ಸಮೀಕ್ಷೆ, ಪರಿಶಿಷ್ಟ ಜಾತಿಯಲ್ಲಿರುವಂತಹ 101 ಜಾತಿಗಳ ಸಮಗ್ರ ವಿವರವನ್ನ ಕಲೆ ಹಾಕಲಾಗುತ್ತೆ. ಅದು 3 ಹಂತಗಳಲ್ಲಿ ಈ ದಲಿತರ ಜಾತಿ ಜನಗಣತಿ ಆಗಲಿದೆ. ಮೇ 5ರಿಂದ 17ರವರೆಗೂ ಮೊದಲ ಹಂತದ ವಿವರ ಸಂಗ್ರಹ ಆದ್ರೆ ಮೇ 19ರಿಂದ 21ರವರೆಗೂ ಎರಡನೇ ಹಂತದ ಸಮೀಕ್ಷೆ ಆಗುತ್ತೆ. ಮೇ 23ರಿಂದ 3ನೇ ಹಂತದ ಸಮೀಕ್ಷೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇವತ್ತಿನಿಂದ ರಾಜ್ಯದಲ್ಲಿ ಮತ್ತೊಂದು ಮೆಗಾ ಜನಗಣತಿ. ಸೊ ಹೇಗಿರುತ್ತೆ ಈ ಒಂದು ಪ್ರಕ್ರಿಯೆ, ಎಷ್ಟು ಹಂತದಲ್ಲಿ ನಡೆಯುತ್ತೆ? ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದೆ. ಆ ಕಾರಣಕ್ಕಾಗಿ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ನೀಡುವ ಸಂಬಂಧಪಟ್ಟ ಹಾಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಕಮಿಟಿಯನ್ನು ಮಾಡಿದ್ರು ಕೂಡ ಸೂಕ್ತವಾಗಿರ್ತಕ್ಕಂಥ ದತ್ತಾಂಶಗಳ ಕೊರತೆ ಸರ್ಕಾರಕ್ಕೆ ಎದುರಾಗಿತ್ತು. ಹೀಗಾಗಿ ಸಮೀಕ್ಷೆ ಮಾಡೋದ್ರ ಮೂಲಕ 101 ಜಾತಿಗಳು, ಅಂದ್ರೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಗಳು ಯಾವ್ಯಾವ ಸಮುದಾಯದ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸರ್ಕಾರ ಮುಂದಾಗಿದೆ. ಈ ಕಾರಣಕ್ಕಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಕಮಿಟಿ ಕೊಟ್ಟಿರ್ತಕ್ಕಂಥ ಸಲಹೆ ಹಿನ್ನೆಲೆಯಲ್ಲಿ ಜಾತಿ ಜನಗಣತಿಯನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದ್ದು, ದಲಿತ ವರ್ಗವು ಯಾವ್ಯಾವ ಸಮುದಾಯಗಳಲ್ಲಿ ಹೇಗೆ ವಿಂಗಡಣೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಪಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಇಂದಿನಿಂದ ಏನು ಜಾತಿ ಸಮೀಕ್ಷೆಗಳು ನಡೀತಾ ಇದೆ. ಅಂದ್ರೆ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಸಮುದಾಯಗಳ ಒಟ್ಟಾರೆ ವಿವರವನ್ನ ಸಂಗ್ರಹಿಸುವಂತ ಹಿನ್ನೆಲೆಯಲ್ಲಿ 3 ಹಂತಗಳಲ್ಲಿ ಸಮೀಕ್ಷೆ ಮಾಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡು ಅಧಿಕೃತವಾಗಿ ಇವತ್ತಿಂದ ಗಣತಿ ಆರಂಭಗೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಮನೆ ಮನೆಗೆ ಹೋಗಿ ವಿವರ ಸಂಗ್ರಹಿಸತಕ್ಕಂಥಕ್ಕೆ ಒಂದು ಪ್ರತ್ಯೇಕವಾಗಿರುವಂತಹ ಆಪ್ ಅನ್ನು ಕೂಡ ಸಿದ್ಧಪಡಿಸಲಾಗಿದೆ. ಸುದೀರ್ಘವಾಗಿರ್ತಕ್ಕಂಥ ಪ್ರಸ್ತಾವನೆಯಲ್ಲಿ ಬಹಳ ಮುಖ್ಯವಾಗಿ ದಲಿತರ ಸಂಪೂರ್ಣವಾಗಿರ್ತಕ್ಕಂಥ ವಿವರಗಳನ್ನ ಸಂಗ್ರಹ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಮುಖ್ಯವಾಗಿ ಕುಟುಂಬದ ಯಜಮಾನ, ಕುಲಕಸಬು, ವೃತ್ತಿ ಮತ್ತು ಅವರು ಬೇರೆ ರಾಜಕೀಯವಾಗಿರ್ತಕ್ಕಂಥ ಲಾಭವನ್ನು ಪಡ್ಕೊಂಡಿದ್ರೆ ಅಥವಾ ಅವ್ರ ವಿದ್ಯಾಭ್ಯಾಸ, ಕೌಟುಂಬಿಕವಾಗಿರ್ತಕ್ಕಂಥ ಹಿನ್ನೆಲೆಗಳು ಮತ್ತು ಕುಲಕಸಬು ಸೇರಿದಾಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಪಡ್ಕೊಳ್ತಕ್ಕಂಥದ್ದು. ಜೊತೆಗೆ ಒಟ್ಟಾರೆ ಆದಾಯ, ಖಾಸಗಿ ಕೆಲಸ ಮಾಡ್ತಿದ್ದಾರೋ, ವೃತ್ತಿಪರವಾಗಿ ಬೇರೆ ಕೆಲಸ ಮಾಡ್ತಿದ್ದಾರೋ, ಅಥವಾ ಸರ್ಕಾರಿ ನೌಕರಿಗಳನ್ನು ಪಡ್ಕೊಂಡಿದ್ದಾರೋ, ಇಲ್ಲವೇ ಕುಲಕಸಬುಗಳನ್ನೇ ಕಂಟಿನ್ಯೂ ಮಾಡಿದ್ದಾರೋ, ಅಥವಾ ಇನ್ನು ಕೂಡ ಕೃಷಿಕರಾಗಿದ್ದಾರೋ, ಕೃಷಿ ಕಾರ್ಮಿಕರಾಗಿದ್ದಾರೋ, ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ವೃತ್ತಿಗಳನ್ನು ಮಾತ್ರ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಾಗತ್ತೆ. ಅವರ ಮೂಲ ಜಾತಿ ಯಾವುದು ಮತ್ತು ಅವರು ಈಗ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಏನು, ರಾಜಕೀಯವಾಗಿ ಆ ಕುಟುಂಬಕ್ಕೆ ಆಗಿರ್ತಕ್ಕಂಥ ಲಾಭಗಳೇನು ಮತ್ತು ಎಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಸಂಗ್ರಹಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಜಾತಿ ಜನಗಣತಿ ಆರಂಭಗೊಳ್ತಾ ಇರತಕ್ಕಂಥದ್ದು. ಇಂದಿನಿಂದ ಅಧಿಕೃತವಾಗಿ 17ರವರೆಗೆ ಗಣತಿ ಮುಂದುವರಿತದೆ. ನಂತರದಲ್ಲಿ 2ನೇ ಹಂತದ ಗಣತಿ ಇರುತ್ತೆ. ನಿರ್ದಿಷ್ಟವಾಗಿರುವಂತಹ ಸ್ಥಳದಲ್ಲಿ, ಅಂದ್ರೆ ಆರಂಭಿಕ ಮೊದಲ ಹಂತದಲ್ಲಿ ಮನೆ ಮನೆಗೆ ಬಂದಾಗ ವಿವರ ಕೊಟ್ಟಿದ್ದ ಸಾಧ್ಯ ಇದ್ರೆ ಅವರು ನಿರ್ದಿಷ್ಟವಾಗಿ ಗೊತ್ತುಪಡಿಸಿರ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಮುಂದೆ ವಿವರವನ್ನ ಕೊಡ್ತಕ್ಕಂಥ, ನಾನು ಇಂಥ ಜಾತಿಗೆ ಸೇರಿರ್ತಕ್ಕಂಥವನು, ಇಂಥ ವೃತ್ತಿ ಮಾಡ್ತೇನೆ, ಇಷ್ಟ ಆದಾಯ ಇದೆ, ನನ್ನ ಕುಟುಂಬ ಹೀಗಿದೆ, ಕುಟುಂಬದ ಹಿನ್ನೆಲೆ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಕ್ಕಂಥ. ಇಷ್ಟು ಮೀರಿಯೂ ಕೂಡ 3ನೇ ಹಂತದಲ್ಲಿ ಮತ್ತೊಂದು ಗಣತಿ ನಡೀತಿದೆ. ಯಾಕಂತಂದ್ರೆ ಇದೆಲ್ಲವೂ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥವ್ರು ಆನ್ಲೈನ್ ಮೂಲಕವೂ ಕೂಡ ತಮ್ಮ ವಿವರವನ್ನು ಕೊಡ್ಲಿಕ್ಕೆ ಮುಂದಾಗ್ಲಿಕ್ಕೆ ಅವಕಾಶವನ್ನು ಕೂಡ ಕೊಡಲಾಗಿದೆ. ಯಾಕಂತಂದ್ರೆ ನೇರವಾಗಿ ಅಧಿಕಾರಿ ಮುಂದೆ, ಸಿಬ್ಬಂದಿಗಳ ಮುಂದೆ ಜಾತಿಯನ್ನು ಹೇಳಿ ಪಡೆದೇ ಇರತಕ್ಕಂಥವ್ರು ಆನ್ಲೈನ್ ಮೂಲಕವೂ ಕೂಡ ಅವರಿಗೆ ಸ್ಪಷ್ಟವಾಗಿರುವಂತಹ ಮಾಹಿತಿಯನ್ನು ಕೊಡ್ಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಹೀಗಾಗಿ 3 ಹಂತಗಳಲ್ಲಿ ಈ ಒಂದು ಪ್ರಕ್ರಿಯೆಗಳು ನಡೀತಾ ಇದ್ದು, ಅಂತಿಮವಾಗಿ ಈ ತಿಂಗಳ ಅಂತ್ಯದಲ್ಲೇ ಎಲ್ಲಾ ಮಾಹಿತಿಗಳನ್ನ ದೊಡ್ಡ ಪ್ರಮಾಣದಲ್ಲಿ ಪಡ್ಕೊಂಡು ತಕ್ಷಣದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ಲಿಕ್ಕೆ ಎಡ ಮತ್ತು ಬಲ ಯಾವ್ಯಾವ ವರ್ಗಗಳಿಗೆ ಸೇರಿದ್ದೇವೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ನಿರ್ಣಯಕ್ಕೆ ಬರ್ಲಿಕ್ಕೆ ಇದು ಸಾಧ್ಯ ಆಗುತ್ತೆ ಅನ್ನುವಂತ ಸದುದ್ದೇಶ ಇಟ್ಕೊಂಡು ಅಧಿಕೃತವಾದ ಗಣತಿ ಆರಂಭಗೊಳ್ತಾ ಇದೆ. ರಾಜ್ಯದ ಪ್ರತಿಯೊಂದು ಮನೆಯಲ್ಲೂ ಕೂಡ ಹೋಗಿ ಅವರ ವಿವರವನ್ನು ಸಂಗ್ರಹ ಮಾಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಶಿಕ್ಷಕರನ್ನು ಕೂಡ ನೇಮಕ ಮಾಡಲಾಗಿದೆ. ಬ್ಲಾಕ್ಗಳಿಗೆ ಮೇಲ್ವಿಚಾರಕರನ್ನು ನೇಮಕ ಮಾಡಿ ಯಾವುದೇ ಮಿಸ್ ಆಗದ ಹಾಗೆ ನೋಡ್ಕೊಳ್ಳುವಂತ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಥ್ಯಾಂಕ್ ಯು ಆನಂದ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.